ಇನ್ನು ಇಶಾ ಫೌಂಡೇಶನ್ನ 80 ಮಂದಿ ನೇಪಾಳದಲ್ಲಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿರೋ ಬಗ್ಗೆ ಇಶಾ ಫೌಂಡೇಶನ್ ಇಂದಲೇ ಮಾಹಿತಿಯನ್ನ ಕೊಡಲಾಗಿದೆ. ಆದರೆ ಎಲ್ಲರೂ ಸುರಕ್ಷಿತವಾಗಿ ಬರಲಿ ಅಂತ ಹೇಳಿ ಸದ್ಗುರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇವರೆಲ್ಲ ಪ್ರತಿ ವರ್ಷ ಹೋಗ್ತಾ ಇರ್ತಾರೆ, ಒಂದು ಟೀಮ್ ಅನ್ನ ಮಾಡ್ಕೊಂಡು ಅಲ್ಲಿ ಕಳಿಸ್ತಾರೆ. ಗೈರಾಂಗ್ಗೆ ಅವ್ರು ಬಂದಿದ್ರು, ವಲಸೆ ಕಚೇರಿಯಲ್ಲಿ ಇದ್ರು, ಇನ್ನೇನು ವಾಪಸ್ ಬರಬೇಕಾಗಿತ್ತು ಅವರು. ಆ ಸಂದರ್ಭದಲ್ಲಿ ಅಲ್ಲಿ ಪ್ರವಾಹ ಸಂಭವಿಸಿದೆ. ಪ್ರವಾಹದ ತೀವ್ರತೆಗೆ ಆ ಇಡೀ ಪ್ರದೇಶ ಇದೆಯಲ್ಲ ಅದು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇನ್ನು ಅಲ್ಲಿ ತಂಗಿದ್ದ ಸುಮಾರು 80 ಯಾತ್ರಿಕರು ನಾಪತ್ತೆಯಾಗ್ಬಿಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸೋಕೆ ಸಿದ್ಧರಾಗಿದ್ರು ಕೂಡ ಸಾಧ್ಯವಾಗಲಿಲ್ಲ. ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಮತ್ತೆ ಸಂಪರ್ಕದ ಕೊಂಡಿಯಾಗಿದ್ದ ಸೇತುವೆಗಳು ಇವಾಗಿಲ್ಲ, ಕೊಚ್ಕೊಂಡು ಹೋಗಿದೆ. ನಾಪತ್ತೆಯಾದವರು ಸುರಕ್ಷತೆಯಿಂದ ಬರುವಂತೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಜಗ್ಗಿ ವಾಸುದೇವ್ ಅವರು ಹೇಳಿದ್ದಾರೆ. ಬಹುತೇಕ ಅವರು ಕೂಡ ಹೋಗುವಂತ ಪ್ಲಾನ್ ಅಲ್ಲಿ ಇದ್ದಾರೆ. ಎಷ್ಟು ಮಟ್ಟಿಗೆ ಅದು ಸಫಲವಾಗುತ್ತೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಈಗ ಅಲ್ಲಿಂದ ಬದುಕಿರೋರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡ್ಬರೋದು ಪ್ರಿಯಾರಿಟಿ. ಹಾಗಾಗಿ ಸರ್ಕಾರ ಅದಕ್ಕೆ ಯಾವ ತರ ತಯಾರಿಗಳನ್ನ ಮಾಡಿಕೊಳ್ಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಸಹಾಯವಾಣಿ ಎಲ್ಲ ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಸದ್ಗುರು ಮಾತಾಡಿದ್ದಾರೆ, ನೋಡೋಣ. Sense of pain and regret, I wish to bring to your notice that there has been a terrible flash flood between Tibet and Nepal border. About 484 people have gone missing. And on this side, and all phones are off, all telecommunications are down, roads are blocked, we are unable to go there. One of our groups, 22 are from United States, 12 from Canada, a total of 80, 3 volunteers and 1 doctor. At 9:05, he sent a message that they have arrived at the immigration. ಇನ್ನು ನೇಪಾಳದ ನೆರೆಯಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಈಗ ಎಲ್ಲ ತಯಾರಿಗಳ ಸರ್ಕಾರ ಮಾಡಿಕೊಂಡಿದೆ. ಕಲಬುರಗಿ ಜಿಲ್ಲೆ ಮೂಲದ ಇಬ್ಬರನ್ನ ಆಲ್ರೆಡಿ ರಕ್ಷಣೆ ಮಾಡಲಾಗಿದೆ. ವಿಪತ್ತು ನಿರ್ವಹಣಾ ಸಂಸ್ಥೆಯಿಂದ ಅವರನ್ನ ಸಂಪರ್ಕಿಸಲಾಗಿದೆ. ಇಬ್ಬರನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ನೇಪಾಳದಿಂದ ಅವರನ್ನು ಕರ್ಕೊಂಡ್ಬರೋದಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಕರ್ನಾಟಕ ಭವನದಲ್ಲಿ ಸಂತ್ರಸ್ತರು ಉಳ್ಕೊಳ್ಳೋದಕ್ಕೆ ಫಸ್ಟ್ ಅವರನ್ನು ದೆಹಲಿ ಕರ್ಕೊಂಡ್ಬರೋದು, ಅಲ್ಲವರಿಗೆ ಸದ್ಯಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡೋದು, ಆಮೇಲೆ ರಾಜ್ಯಕ್ಕೆ ಕರೆತರುವಂತ ಎಲ್ಲ ತಯಾರಿಗಳನ್ನು ಸರ್ಕಾರ ಮಾಡ್ಕೊಳ್ತಾ ಇದೆ. ಫಸ್ಟ್ ಕನ್ನಡಿಗರು ಎಷ್ಟು ಜನ ಮಿಸ್ಸಿಂಗ್ ಅನ್ನೋ ಬಗ್ಗೆ ಸರ್ಕಾರ ಮಾಹಿತಿಯನ್ನ ಕೇಳಿದೆ. ಈ ಕಲಬುರಗಿಯವರು ಇಬ್ಬರಿದ್ರು, ಅವ್ರನ್ನ ಸುರಕ್ಷಿತವಾಗಿ ಒಂದ್ ಕಡೆ ಇರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವ್ರನ್ನೀಗ ವಾಪಸ್ ಕರ್ಕೊಂಬರುವಂತ ನಿಟ್ಟಿನಲ್ಲಿ ಫಸ್ಟ್ ದೆಹಲಿ ಕರ್ಕೊಂಡ್ಬಂದು ಅಲ್ಲಿ ಅವರಿಗೆ ವಸತಿ ಅಂದ್ರೆ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆಮೇಲೆ ಕರ್ನಾಟಕಕ್ಕೆ ಅವರನ್ನು ವಾಪಸ್ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ವಿಪತ್ತು ನಿರ್ವಹಣಾ ಸಂಸ್ಥೆ ಸಂಪರ್ಕ ಮಾಡಿದೆ. ಇಬ್ರು ಈಗ ಸೇಫ್ ಆಗಿದ್ದಾರೆ. ಕಲಬುರಗಿ ಅವರು ಇಬ್ರು ಅಂತ ಗೊತ್ತಾಗಿದೆ. ಈಗ ಕನ್ನಡಿಗರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಈ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿದೆ. ಮತ್ತೆ ಸಹಾಯವಾಣಿ ನಂಬರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿದ್ದವರು, ಪರಿಚಯ ಇದ್ದವರು ಈ ಟೈಮ್ನಲ್ಲಿ ನೇಪಾಳಕ್ಕೆ ಏನಾದ್ರು ಪ್ರವಾಸಕ್ಕೆ ಹೋಗಿದ್ರೆ ಅಥವಾ ಅಲ್ಲೇನಾದ್ರು ಇದ್ರೆ ಈ ಬಗ್ಗೆ ಮಾಹಿತಿ ಕೊಡಿ ಅಂತ ಸರ್ಕಾರ ಕೇಳಿದೆ. ಮತ್ತೆ ಅಲ್ಲಿನ ಸರ್ಕಾರಕ್ಕೂ ಕೂಡ ಕನ್ನಡಿಗರು ಎಷ್ಟು ಜನ ಮಿಸ್ಸಿಂಗ್ ಇದ್ದಾರೆ, ಸೊ ಈ ಬಗ್ಗೆ ಮಾಹಿತಿ ಕೊಡುವಂತೆ ಕೇಳಲಾಗಿದೆ. ಮತ್ತೆ ಸಹಾಯವಾಣಿ ನಂಬರ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಇಬ್ರು ಕಲಬುರಗಿ ಅವರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಅವ್ರನ್ನ ವಾಪಸ್ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದೆ. ಇನ್ನು ನೇಪಾಳದಲ್ಲಿ ಮೇಘಸ್ಫೋಟ ಹಿನ್ನೆಲೆಯಲ್ಲಿ ಕನ್ನಡಿಗರ ರಕ್ಷಣೆ ಬಗ್ಗೆ ಡಿಸಿಎಂ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಬೆಂಗಳೂರಿನ 5 ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಕನ್ನಡಿಗರು ಮೃತಪಟ್ಟಿರೋ ಬಗ್ಗೆ ಇದುವರೆಗೂ ಮಾಹಿತಿ ಇಲ್ಲ. ಸೀನಿಯರ್ ಆಫೀಸರ್ ಕಳಿಸೋದಕ್ಕೆ ಸಿದ್ಧತೆಗಳಾಗಿದೆ. ಕಠ್ಮಂಡುಗೆ IAS ಅಧಿಕಾರಿಯನ್ನ ನಾವು ಕಳಿಸ್ತೀವಿ. ನಾಪತ್ತೆಯಾದ ಕುಟುಂಬದವರು ಮಾಹಿತಿ ಕೊಟ್ಟಿದ್ದಾರೆ. ಅವಶ್ಯಕತೆ ಇದ್ರೆ ಸಚಿವರನ್ನು ಕೂಡ ಕಳಿಸ್ಕೊಡಲಾಗುತ್ತೆ ಅಂತೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರವರು 5 ಜನ ಮಿಸ್ಸಿಂಗ್ ಅನ್ನೋದು ಗೊತ್ತಾಗಿದೆ. ಈಗ ಸೀನಿಯರ್ ಆಫೀಸರ್ ಅನ್ನ ಅಲ್ಲಿ ಕಳಿಸೋದಕ್ಕೆ ಸಿದ್ಧತೆಗಳಾಗಿದೆ. ಕನ್ನಡದವರು ಎಷ್ಟು ಜನ ಮಿಸ್ಸಿಂಗ್ ಇದ್ದಾರೆ, ಅವರು ಯಾವ ಭಾಗದಲ್ಲಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡೋದು, ಸುರಕ್ಷಿತವಾಗಿ ಅವರನ್ನ ವಾಪಸ್ ಕರ್ಕೊಂಡ್ಬರೋದು. ಸೊ ಈ ಬಗ್ಗೆ ಈಗ ಸರ್ಕಾರಕ್ಕೆ ಒಂದು ಸವಾಲಿದೆ. ಹಾಗಾಗಿ ಫಸ್ಟಿಗೆ ಅಧಿಕಾರಿಯನ್ನ ಕಳಿಸೋದು, ಅಗತ್ಯ ಬಿದ್ದರೆ ಯಾವುದಾದ್ರೂ ಸಚಿವರನ್ನ ಅಲ್ಲಿ ಕಳಿಸೋ ಬಗ್ಗೆನೂ ಕೂಡ
ಚಿಂತನೆ ಇದೆ ಸರ್ಕಾರದ ಮುಂದೆ ಅಂತ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಡಿದ್ದಾರೆ. ಅವ್ರದ್ದು ಮಾಹಿತಿ ಇಲ್ಲ ನಮಗೆ. ಈಗ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತೇಳಿ ಅವರಿಗೊಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದೇವೆ. 1080-080-222-53707 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಏನು ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅದನ್ನು ನಾವು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಈಗಾಗಲೇ ಒಬ್ಬ ಸೀನಿಯರ್ ಆಫೀಸರ್ನ ಕಳಿಸೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಕಠ್ಮಂಡುಗೆ. ಬಹಳ ಗಂಭೀರವಾದಂಥ ಪರಿಸ್ಥಿತಿ, 100 ಜನ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚು ನಂಬರ್ಸ್ಗಳ ಮಾಹಿತಿ ಸಿಕ್ಕಿಲ್ಲ ಸತ್ತಿರ್ತಕ್ಕಂಥದ್ದು. ಆ ಬೇಸಿಸ್ ಮೇಲೆ ನಮಗೆ ಬಂದಿರೋದು 5 ಜನ ಬೆಂಗಳೂರಿನವರು. ಹೌದು, ಫ್ಯಾಮಿಲಿ ಮೆಂಬರ್ಸ್ ಕೊಟ್ಟಿದ್ದಾರೆ, ಅಲ್ಲಿನೂ ಕನ್ಫರ್ಮ್ ಆಗಿದೆ. ಈಗ ಫ್ಯಾಮಿಲಿ ಮೆಂಬರ್ಸ್ ಕೊಟ್ಟಂತ ಆಧಾರದ ಮೇಲೆ ಮತ್ತೆ ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಬೆಂಗಳೂರಿನ 5 ಜನ ಮಿಸ್ಸಿಂಗ್ ಇದ್ದಾರೆ ಅಂತ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಸೀನಿಯರ್ IAS ಆಫೀಸರ್ನ ಅಲ್ಲಿ ಕಳಿಸ್ಕೊಡ್ತೀವಿ, ಅಗತ್ಯವಿದ್ರೆ ಸಚಿವರೊಬ್ಬರನ್ನ ಅಲ್ಲಿ ಕಳಿಸ್ಕೊಡ್ತೀವಿ ಅಂತಾನೂ ಹೇಳಿದ್ದಾರೆ. ಇನ್ನು ಕನ್ನಡಿಗರು ಸಾವನ್ನಪ್ಪಿರೋ ಬಗ್ಗೆ ಇದುವರೆಗೂ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು ಕನ್ನಡಿಗರ ರಕ್ಷಣೆಗೆ ಈಗ ಸರ್ಕಾರ ಒಂದು ಹೆಲ್ಪ್ ಲೈನ್ ನಂಬರನ್ನು ಕೊಟ್ಟಿದೆ. ಅಂದರೆ ಮಿಸ್ಸಿಂಗ್ ಆಗಿರುವಂಥ ಫ್ಯಾಮಿಲಿಯವರು ಸರ್ಕಾರಕ್ಕೆ ಇನ್ಫಾರ್ಮೇಷನನ್ನು ಕೊಡ್ಬೋದು, ಅಥವಾ ನಿಮಗೆ ಗೊತ್ತಿದ್ರೂ ಕೂಡ ಮಾಹಿತಿಯನ್ನು ಕೊಡ್ಬೋದು. ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಊರಿನವರೇ ಯಾರಾದರೂ ಹೋಗಿರ್ಬೋದು. ಸೊ ನಿಮ್ಮ ಮಾಹಿತಿ ಏನಾದರೂ ಇದ್ದರೆ ಅಲ್ಲಿ ಹೋಗಿದ್ದಾರೆ ಅಂತ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ಸರ್ಕಾರಕ್ಕೆ ಫಸ್ಟ್ ಮಾಹಿತಿ ಬೇಕು, ಎಷ್ಟು ಜನ ಕರ್ನಾಟಕದವರು ಅಲ್ಲೇ ನೆಲೆ ಊರಿದ್ರು ಅಥವಾ ಇಲ್ಲಿಂದ ಪ್ರವಾಸಕ್ಕೆ ಅಂತ ಹೋಗಿದ್ರು, ಯಾವಾಗ ಹೋಗಿದ್ರು, ಏನು ಎತ್ತ, ಈ ಬಗ್ಗೆ ಫಸ್ಟ್ ಸರ್ಕಾರಕ್ಕೆ ಮಾಹಿತಿ ಬೇಕಲ್ಲ. ಆ ಪ್ರಯತ್ನದಲ್ಲಿ ಈಗ ಸರ್ಕಾರ ಇದೆ. ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿಂದ ಸುರಕ್ಷಿತವಾಗಿ ಕನ್ನಡಿಗರನ್ನ ಕರೆತರೋ ಬಗ್ಗೆ ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡಿದೆ. ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನ. ಬೋಟೆಕೋಶಿ ನದಿಯಲ್ಲಿ ಜಲಸ್ಫೋಟ, 10 ಗ್ರಾಮಗಳೇ ಸರ್ವನಾಶ, 100 ಸಾವು, ಕಣ್ಮರೆಯಾದ ಜನ ಎಷ್ಟೋ. ಕೈಲಾಸ ಯಾತ್ರಿಕರಿಗೆ ಜಲಕಂಟಕ, ಒಂದೊಂದು ದೃಶ್ಯವು ಭೀಕರ, ಭಯಾನಕ. ಇದು ಜಲ ಪ್ರಳಯದ ಸ್ಟೋರಿ. ನೇಪಾಳದಲ್ಲಿ ಪ್ರಕೃತಿ ತನ್ನ ರೌದ್ರ ನರ್ತನವನ್ನ ತೋರಿದೆ. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಸರ್ವನಾಶ ಆಗಿದೆ. ಜನ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ದಿಕ್ಕಾಪಾಲಾಗಿ ಓಡಿದ್ದಾರೆ, ಒದ್ದಾಡಿದ್ದಾರೆ. ಆದರೆ ಕೆಲವರಿಂದ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಕೊನೆಗೂ ಸಾಧ್ಯವಾಗಿಲ್ಲ. 300ಕ್ಕೂ ಅಧಿಕ ಭಾರತೀಯರು ಕಣ್ಮರೆಯಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ನೇಪಾಳ ಪ್ರಧಾನಿ ಕಚೇರಿಯಿಂದ ಈಗ ಸ್ಪಷ್ಟನೆ ಸಿಕ್ಕಿದೆ. ಭಾರತೀಯರು ನಾಪತ್ತೆಯಾದ ಬಗ್ಗೆ ಈಗ ಲೆಕ್ಕ ಹೇಳ್ತಾ ಇದ್ದಾರೆ. ವಿದೇಶಿಗರು ಸೇರಿದಂಗೆ 600ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಹಿಮಾಲಯದ ತಪ್ಪಲಿನಲ್ಲಿ ಅವರಿಗೆ ತೀವ್ರ ರೀತಿಯಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಸೇನೆ ಹಾಗೂ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿ ನಿರಂತರವಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕಟ್ಟಡಗಳ ಅವಶೇಷ, ನದಿಗಳಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಏಕಾಏಕಿ 30 ಅಡಿ ಈ ಕೆಸರು ನೀರು, ಆ ಪ್ರವಾಹದ ನೀರು ಜೊತೆಗೆ ಕೆಸರು, ಆ ಮಣ್ಣು ಕೂಡ ಸೇರಿ ಬಂದಿರೋದ್ರಿಂದ ಅಲ್ಲಿ ಕಟ್ಟಡ, ವಾಹನಗಳು, ಜನ ಮತ್ತೆ ವಿದ್ಯುತ್ ಜಲಸ್ಥಾವರಗಳು ಯಾವುದು ಉಳಿದಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಎಷ್ಟು ರಭಸವಾಗಿ ಆ ಪ್ರವಾಹದ ನೀರು ಹರಿದು ಬರ್ತಾ ಇದೆ. ಬಸ್ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಇನ್ನು ಮನುಷ್ಯರು ಯಾವ ಲೆಕ್ಕ ಅಂದ್ರೆ ಅಲ್ಲಿ ಎಲ್ಲವೂ ಜಲಾವೃತವಾಗಿದೆ. ಊರಿಗೂರೇ ಕೊಚ್ಕೊಂಡು ಹೋಗಿದೆ. ಗ್ರಾಮಗಳು ಇದ್ವು ಅನ್ನೋ ಕುರುಹುಗಳು ಸಿಗ್ತಲ್ಲ, ಅಷ್ಟರ ಮಟ್ಟಿಗೆಲ್ಲ ನಾಶ ಆಗಿ ಹೋಗಿದೆ. ಪ್ರಕೃತಿಯ ರೌದ್ರ ನರ್ತನ ಇದು. ಇದಕ್ಕೆ ಕಾರಣಗಳ ಬಗ್ಗೆ ಈಗ ಚರ್ಚೆಗಳಂತೂ ಆಗ್ತಾ ಇದೆ. ಇನ್ನು ತುಂಬಾ ಜನ ಎತ್ತರ ಪ್ರದೇಶಕ್ಕೆ ಹೋದ್ರೆ ನಾವು ಸೇಫ್ ಆಗಿರ್ಬೋದು ಅಂತ ಹೇಳಿ ಈಗ ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಬೆಟ್ಟ ಎಲ್ಲ ಹತ್ಕೊಂಡಿದ್ದಾರೆ. ಅಲ್ಲಿಂದ ಇವ್ರನ್ನೆಲ್ಲ ಈಗ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕಾಗಿದೆ. ಹೆಲಿಕಾಪ್ಟರ್ಗಳ ಮುಖೇನ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಈಗ ಸದ್ಯಕ್ಕೊಂದು ಲೆಕ್ಕ ಹೇಳ್ತಾ ಇದ್ದಾರೆ, ಅದು ಎಕ್ಸಾಕ್ಟ್ ನಂಬರ್ಸ್ ಅಲ್ಲ.
ಇನ್ನೊಂದು ಕಡೆ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಅಲ್ಲಿ ಸ್ಥಳೀಯರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ತಕ್ಷಣಕ್ಕೆ ಅದು ಸಾಧ್ಯನೂ ಆಗ್ತಾ ಇಲ್ಲ. ಯಾಕಂದ್ರೆ ಆ ಭೀಕರತೆಯನ್ನ ನೆನೆದು ಜನ ಒಂದ್ ಕಡೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ತಮ್ಮವರು ಕಾಣೆಯಾಗಿದ್ದಾರೆ, ಪ್ರವಾಸಕ್ಕೆ ಅಂತ ಹೋದವರು ಕಾಣೆಯಾಗಿದ್ದಾರೆ. ಯಾಕಂದ್ರೆ ಪ್ರಕೃತಿಯ ಸುಂದರ ನೋಟವನ್ನ ಸವಿಯೋದಕ್ಕೆ ಅಂತ ತುಂಬಾ ಜನ ಈ ಭಾಗಕ್ಕೆ ಬಂದಿರ್ತಾರೆ. ಹಿಮಾಲಯದ ತಪ್ಪಲು ಚೆನ್ನಾಗಿರುತ್ತೆ, ಟ್ರೆಕ್ಕಿಂಗ್ ಅಂತ ತುಂಬಾ ಜನ ಬಂದಿರ್ಬೋದು, ವೆಕೇಶನ್ಗೆ ಅಂತ ಬಂದಿರ್ಬೋದು. ಅಂತವ್ರಲ್ಲಿ ತುಂಬಾ ಜನ ಮಿಸ್ಸಿಂಗ್ ಇದ್ದಾರೆ. ಇನ್ನು ಅಲ್ಲೇ ಜೀವನವನ್ನ ಕಟ್ಕೊಂಡವರು ಇದ್ರು. ಹಾಗಾಗಿ ಅವ್ರ ಜೀವನನೂ ಈಗ ಬೀದಿ ಪಾಲಾಗಿದೆ, ಜೀವನೂ ಕೆಲವ್ರದ್ದು ಹೋಗಿದೆ. ನಿಜಕ್ಕೂ ಆಘಾತಕಾರಿ ದೃಶ್ಯಗಳು ಇವೆಲ್ಲ. ಯಾಕಂದ್ರೆ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಜನ ದಿಕ್ಕಾಪಾಲಾಗಿ ಓಡ್ ಹೋಗ್ತಾರೆ. ಆದ್ರೆ ಗ್ರಾಮನೇ ಸರ್ವನಾಶ ಆದಾಗ ಅಲ್ಲಿ ಬದುಕುಳಿಯೋ ಚಾನ್ಸಸ್ ಎಷ್ಟರ ಮಟ್ಟಿಗಿರುತ್ತೆ? ಈಗಂತೂ ಅಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಆ ಪ್ರವಾಹದ ನೀರು ಮತ್ತೆ ಆ ಕೆಸರು ಮಣ್ಣು ಎರಡೇ ಉಳಿದಿರೋದಲ್ಲ. ಒಂದೊಂದು ದೃಶ್ಯ ನೋಡಿದಾಗ್ಲೂ ಕೂಡ ಅಂದ್ರೆ ಪ್ರಕೃತಿ ಎಷ್ಟು ಸೌಂದರ್ಯವಾಗಿರುತ್ತೆ, ಜನರನ್ನ ಸೆಳೆಯುತ್ತೆ. ಒಂದ್ಸತಿ ರೌದ್ರ ನರ್ತನವನ್ನ ತೋರಿಸ್ಬಿಟ್ರೆ ಅಲ್ಲಿ ಎಲ್ಲವೂ ಸರ್ವನಾಶ ಆಗಿ ಹೋಗುತ್ತೆ. ಈ ಹಿಂದಿನಿಂದೂ ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀವಿ. ಇದೀಗ ಲೇಟೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಈ ನದಿ ಏನಿದೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೆಚ್ಚಾಗಿ ನೀರ್ ಇರೋದಿಲ್ಲ. ಅಂದ್ರೆ ಬೇಸಿಗೆಲ್ಲಂತೂ ಒಂದ್ ಸಣ್ಣ ತೊರೆ ತರ ಹರಿಯುತ್ತೆ ಅಷ್ಟೇ. ಇದು ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುತ್ತೆ. ಆದ್ರೆ ಈ ರೀತಿ ಪ್ರವಾಹವನ್ನ ಇತ್ತೀಚಿನ ವರ್ಷಗಳಲ್ಲಂತೂ ನಾವು ನೋಡೇ ಇರಲಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. 165ಕ್ಕೂ ಅಧಿಕ ಮಂದಿ ಜಲ ಸಮಾಧಿ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನಷ್ಟು ಮಂದಿ ಸಾವನ್ನಪ್ಪಿರುವಂತ ಸಂಶಯಗಳಂತೂ ಇದೆ. ಈಗ ಎಕ್ಸಾಕ್ಟ್ ನಂಬರ್ ಸಿಗ್ತಾ ಇಲ್ಲ. ಸದ್ಯಕ್ಕೆ ಯಾರೆಲ್ಲ ಅಲ್ಲಿ ಬದುಕು ಉಳಿದಿರ್ಬೋದು ಅವಶೇಷಗಳ ಅಡಿಯಲ್ಲಿ, ಅವ್ರನ್ನ ಫಸ್ಟು ರಕ್ಷಣೆ ಮಾಡುವಂತ ಕಾರ್ಯ ಭರದಿಂದ ಸಾಗ್ತಾ ಇದೆ. ಒಂದೊಂದೇ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ದೊಡ್ಡ ಕಟ್ಟಡ ಇದೆ, ಅಲ್ಲಿ ಆ ಗುಡ್ಡ ಕುಸಿತಾ ಇದೆ, ಪ್ರವಾಹದ ನೀರು ಬರ್ತಾ ಇದೆ ಅಂತೆಲ್ಲ ಜನರಿಗೆ ಗೊತ್ತಾಗ್ತಾ ಇದ್ದಂಗೆ ಮುನ್ನೆಚ್ಚರಿಕೆ ಓಡ್ತಾ ಇದ್ದಾರೆ. ಎಲ್ಲಿ ತನಕ ಓಡಕ್ ಸಾಧ್ಯ? ಯಾಕಂದ್ರೆ 30 ಅಡಿ, ಕೆಲವು ಕಡೆ 10 ಅಡಿ, ಕೆಲವು ಕಡೆ 30 ಅಡಿ ಎಲ್ಲ ಈ ಪ್ರವಾಹದ ನೀರು ಆ ಕೆಸರು ಮಣ್ಣಿನ ಜೊತೆಯಲ್ಲಿ ಬಂದ್ಬಿಟ್ಟಿದೆ. ಚಾನ್ಸೇ ಇಲ್ಲ ಅಲ್ಲಿ ಓಡಿದ್ರು ಕೂಡ ಬದುಕು ಉಳಿಯೋದಕ್ಕೆ. ಇನ್ನು ಎರಡನೇ ದೃಶ್ಯ, ಸೇತುವೆಗಳು. ಎಷ್ಟು ವರ್ಷ ತಗೊಂಡಿರ್ತಾರೆ ಈ ಸೇತುವೆಯನ್ನ ಕಟ್ಟೋದಕ್ಕೆ, ಆದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಆ ಸೇತುವೆ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಆ ಫೋರ್ಸ್ ಆಗಿ ನೀರು ಬಂದಿದೆ. ಇನ್ನು ಮೂರನೇ ದೃಶ್ಯ, ಗ್ರಾಮಗಳು. ಇಲ್ಲಿ ನದಿ ಪಾತ್ರದಲ್ಲಿ ಇದ್ದಂತ ಗ್ರಾಮಗಳು ಇಷ್ಟು ದಿನ ಸ್ವಚ್ಛಂದವಾಗಿತ್ತು, ಪ್ರವಾಸಿಗರು ಹೋಗ್ತಾ ಇದ್ರು. ಆದ್ರೆ ಈ ಗ್ರಾಮಗಳೇ ಈಗ ಜಲ ಸಮಾಧಿಯಾಗಿ ಹೋಗಿದೆ. ಕೆಲವು ಕಟ್ಟಡಗಳು ಈ ಪ್ರವಾಹದ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಇನ್ನು ನಾಲ್ಕನೇ ದೃಶ್ಯ, ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜನ ಓಡ್ತಾ ಇದ್ದಾರೆ. ಅಂದ್ರೆ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಎಲ್ಲಿ ಹೋದ್ರೆ ತಮ್ಮ ಪ್ರಾಣ ಉಳಿಯುತ್ತೆ ಅಂತ ಹೇಳಿ ಅವ್ರಿಗೂ ಐಡಿಯಾ ಇಲ್ಲ. ಬಟ್ ಹಿಂದಿಂದ ನೀರು ಬರ್ತಾ ಇದೆ, ಒಟ್ನಲ್ಲಿ ಆ ನೀರಿಂದ ನಾವು ಬಚಾವ್ ಆಗ್ಬೇಕು ಅಂತ ಹೇಳಿ ಪಾಪ ಓಡ್ತಾ ಇದ್ದಾರೆ. ಕೆಲವ್ರೇನೋ ಉಳ್ಕೊಂಡಿದ್ದಾರೆ, ಆದ್ರೆ ಇನ್ ಕೆಲವರು ಈ ಪ್ರವಾಹದ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಒಂದೊಂದು ದೃಶ್ಯವೂ ಭೀಕರವಾಗಿದೆ. ಇನ್ನು 5ನೇ ದೃಶ್ಯ ತೋರಿಸ್ತಾ ಇದ್ದೀವಿ. ಕ್ಷಣ ಮಾತ್ರದಲ್ಲಿ ನೋಡಿ, ರಸ್ತೆ, ಸೇತುವೆ ಯಾವುದೂ ಲೆಕ್ಕಕ್ಕಿಲ್ಲ, ಎಲ್ಲವೂ ಕೊಚ್ಕೊಂಡು ಹೋಗಿದೆ. ಇನ್ನು ಮನೆಗಳು, ವಾಹನಗಳು, ಇಡೀ ಊರಿಗೂರೇ ಆ ಗ್ರಾಮವೇ ಸರ್ವನಾಶ ಆಗಿ ಹೋಗಿದೆ. ಇನ್ನು 7ನೇ ದೃಶ್ಯ ತೋರಿಸ್ತಾ ಇದ್ದೀವಿ. ಆ ನದಿಯ ಆರ್ಭಟ, ಬೋಟೆಕೋಶಿ ನದಿಯ ಆರ್ಭಟ ಹೇಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈ ನದಿ ಬೇಸಿಗೆ ಕಾಲದಲ್ಲಿ ಒಂದ್ ಸಣ್ಣ ತೊರೆಯಾಗಿ ಹರಿಯುತ್ತಷ್ಟೇ, ಮಳೆಗಾಲದಲ್ಲಿ ಮಾತ್ರ ಇದು ತುಂಬಿ ಹರಿಯುವಂತ ನದಿ. ಆದ್ರೆ ಟಿಬೆಟ್ನಿಂದ ಬಂದಂತ ಪ್ರವಾಹ ಮತ್ತೆ ಭೂಕಂಪನ ಉಂಟಾಗಿರೋದು ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೋಟೆಕೋಶಿ ನದಿಯ ಆರ್ಭಟವನ್ನ ಗಮನಿಸ್ತಾ ಇದ್ದೀವಿ. ಆ ಬೆಟ್ಟದ ಮೇಲಿಂದ ಪ್ರವಾಹ ಹೆಂಗ್ ಬರ್ತಾ ಇದೆ ನೋಡಿ. ಆ ಕೆಸರು ಮಣ್ಣನ್ನ ಸೇರಿಸ್ಕೊಂಡು ಪ್ರವಾಹದ ನೀರು ಬಂದಿದೆ. ಇನ್ನು 9ನೇ ದೃಶ್ಯ ನಿಜಕ್ಕೂ ಮನ ಕಲಕುತ್ತೆ. ಕಾರಣ ಇಲ್ಲಿ ದಡದಲ್ಲಿ ಕೂತಿದ್ದಾರೆ ಜನ, ಬಟ್ ಅಲ್ಲಿ ಸಿಕ್ಕಾಕೊಂಡ್ಬಿದ್ದವ್ರನ್ನ ಪಾಪ ಅವ್ರಿಗೆ ರಕ್ಷಣೆ ಮಾಡಕ್ ಆಗ್ತಿಲ್ಲ. ತನ್ನ ಪ್ರಾಣವನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಆತ ಪರದಾಟವನ್ನ ಪಡ್ತಾ ಇದ್ದಾನೆ, ಹರಸಾಹಸವನ್ನ ಪಡ್ತಾ ಇದ್ದಾನೆ. ಆದ್ರೆ ದಡದಲ್ಲಿ ಇರೋರ್ಗೆ ಆತನ ರಕ್ಷಣೆ ಮಾಡಕ್ ಸಾಧ್ಯವಾಗ್ತಿಲ್ಲ. ಇನ್ನು 10ನೇ ದೃಶ್ಯ ನೋಡಿ, ಗ್ರಾಮಗಳು ನಿರ್ನಾಮವಾಗಿದೆ. ಕೆಳಗಡೆ ಇದ್ರೆ ನಾವು ಬಚಾವಾಗಲ್ಲ, ನಮ್ಮ ಜೀವ ಹೋಗುತ್ತೆ ಅಂತೇಳಿ ಜನ ಆತಂಕದಲ್ಲಿ ಬೆಟ್ಟ ಗುಡ್ಡ ಎತ್ತರದ ಪ್ರದೇಶ ಎಲ್ಲಿದೆ ಅಲ್ಲಿ ನುಗ್ಗಿ ಹೋಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ. ಇನ್ನು ಆ ಡ್ರೋನ್ನಲ್ಲಿ ಕ್ಯಾಪ್ಚರ್ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮುಂಚೆ ಸ್ವಚ್ಛಂದವಾಗಿ ಆ ಪ್ರಕೃತಿಯ ಒಂದು ಸೊಬಗು ನಾವಿಲ್ಲಿ ನೋಡ್ತಾ ಇದ್ವಿ. ಆದರೆ ಈಗ ನೋಡಿದ್ರೆ ಕೆಸರಲ್ಲಿ ಈ ಗ್ರಾಮಗಳು ಮುಳುಗು ಹೋಗಿದೆ.
ನೇಪಾಳ ಚೀನಾ ಗಡಿಯಲ್ಲಿ ಎಲ್ಲವೂ ಸರ್ವನಾಶ ಆಗಿ ಹೋಗಿದೆ. 70ರಿಂದ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲವೂ ನಾಶ. ರಸ್ತೆಗಳು, ಸೇತುವೆಗಳು, ಮನೆಗಳು, ಬೃಹದಾಕಾರದ ಕಟ್ಟಡಗಳು, ಇನ್ನು ವಾಹನಗಳಿರ್ಬೋದು, ಮತ್ತೆ ಜಲವಿದ್ಯುತ್ ಸ್ಥಾವರಗಳಿರ್ಬೋದು, ಎಲ್ಲವೂ ಕೊಚ್ಕೊಂಡು ಹೋಗಿದೆ. ಹಿಮಾಲಯ ಬೆಟ್ಟಗಳ ನಡುವಿನ ಸೇತುವೆ ನಾಶವಾಗಿದೆ. ಮೇಘಸ್ಫೋಟದ ಅಬ್ಬರಕ್ಕೆ ಸೇತುವೆಗಳು ಕೊಚ್ಕೊಂಡು ಹೋಗಿದೆ. 10 ಜಲವಿದ್ಯುತ್ ಘಟಕಗಳು ಸರ್ವನಾಶವಾಗಿದೆ. ಇನ್ನು ದೇವಿಘಾಟ್, ಬೇತ್ರಾವತಿ ಪ್ರದೇಶಗಳಿಗೆ ಹಾನಿಯಾಗಿದೆ. ಹಿಮಾಲಯದ ತಪ್ಪಲಿನ ಪ್ರದೇಶಗಳಿಗೆ ಹಾನಿಯಾಗಿದೆ. ಪ್ರವಾಹದಿಂದ ಕಿಲೋಮೀಟರ್ ಗಟ್ಟಲೆ ಪ್ರದೇಶ ವೈಟ್ ವಾಶ್ ಅಂತಾರಲ್ಲ ಹಂಗಾಗಿದೆ. ಅದು ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೆದು ಹೋಗಿರೋದು. ಇಡೀ ಊರಿಗೂರೇ ಸರ್ವನಾಶ. ಇದನ್ನು ಕಟ್ಟೋದಕ್ಕೆ ಎಷ್ಟು ವರ್ಷ ಹಿಡಿದಿತ್ತು. ಆದರೆ ಒಮ್ಮೆಲೆ ಬಂದಂಥ ಪ್ರವಾಹ ಜೊತೆಗೆ ಆ ಕೆಸರು ಮಣ್ಣು ಎಲ್ಲವನ್ನೂ ಸರ್ವನಾಶ ಮಾಡಿದೆ. ಕಿಲೋಮೀಟರ್ ಗಟ್ಟಲೆ ಪ್ರದೇಶ ಈಗ ವೈಟ್ ವಾಶ್ ಆಗಿ ಹೋಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಿದ್ದೀವಿ. ಆ ಪ್ರದೇಶ ಹೇಗಿತ್ತು ಈ ಹಿಂದೆ ಅಂದರೆ ನಿನ್ನೆ ಬೆಳಿಗ್ಗೆ ಹತ್ತತ್ರ 8:30, 9 ಗಂಟೆ ತನಕ ಹೆಂಗಿತ್ತು, ಅದಾದ್ಮೇಲೆ ಈಗ ಹೇಗಿದೆ ಆ ಸ್ಯಾಟಲೈಟ್ ಇಮೇಜ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಆ ಚಿತ್ರಣನೇ ಬದಲಾಗಿ ಹೋಗಿದೆ. ಮುಂಚೆ ಎಲ್ಲ ಹಚ್ಚ ಹಸಿರಿಂದ, ಹಿಮಾಲಯದ ತಪ್ಪಲು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಹಚ್ಚ ಹಸಿರಿಂದ ಆ ಪ್ರಕೃತಿಯ ಸೊಬಗು ಎಂಥವ್ರನ್ನಾದರೂ ಕೈ ಬೀಸಿ ಕರೆಯುತ್ತೆ. ಆದರೆ ಈಗ ನೋಡಿ ಹೇಗಾಗಿದೆ. ಬರೀ ಪ್ರವಾಹದ ನೀರು, ಮಣ್ಣು ಅಷ್ಟೇ ಕಂಡು ಬರ್ತಾ ಇದೆ. ಗ್ರಾಮಗಳ ಕುರುಹು ಕೂಡ ಆ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸರ್ವನಾಶ ಆಗಿ ಹೋಗಿದೆ. ರಸ್ತೆಗಳು, ಸೇತುವೆ, ಮನೆ, ಬೃಹದಾಕಾರದ ಕಟ್ಟಡಗಳು, ವಿದ್ಯುತ್ ಯೋಜನೆಗಳು ಎಲ್ಲವೂ ನೀರು ಪಾಲಾಗಿದೆ, ಪ್ರವಾಹದ ಪಾಲಾಗಿದೆ.